ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಲಮಂಗಲ ಸಮೀಪದ ದಾಸನಪುರದಲ್ಲಿ ಮನಕಲಕುವ ದುರಂತ ಸಂಭವಿಸಿದೆ. ಶಾಲಾ ಬಸ್ ಚಾಲಕನ ನಿರ್ಲಕ್ಷ್ಯದಿಂದಾಗಿ 4 ವರ್ಷದ ಬಾಲಕಿ ಬಸ್ನ ಮುಂಭಾಗದ ಚಕ್ರಕ್ಕೆ ಸಿಲುಕಿ ಮೃತಪಟ್ಟಿದ್ದಾಳೆ. ಅಕ್ಕನನ್ನ ಕರೆತರಲು ಹೋಗಿದ್ದ ಪುಟ್ಟ ಕಂತಮ್ಮನ ಜೀವ ಬಸ್ ರಿವರ್ಸ್ ವೇಳೆ ಬಲಿಯಾಗಿದೆ. ನೆಲಮಂಗಲ ಸಮೀಪದ ದಾಸನಪುರದಲ್ಲಿ ನಡೆದ ಭೀಕರ ಅಪಘಾತದಲ್ಲಿ 4 ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ. ಮೃತಪಟ್ಟ ಬಾಲಕಿಯನ್ನ ತನುಷಾ ಅಂತ ಗುರುತಿಸಲಾಗಿದೆ. ಈಕೆಗೆ 4 ವರ್ಷ ಅಂತ ಹೇಳಲಾಗ್ತಾ ಇದೆ. ಮಾಹಿತಿಯ ಪ್ರಕಾರ ಕಿಡ್ಸ್ ಇಂಟರ್ನ್ಯಾಷನಲ್ ಶಾಲೆಯ ಬಸ್ನಲ್ಲಿ ಬಂದಿದ್ದ ತನ್ನ ಅಕ್ಕನನ್ನ ಕರೆತರಲು ತನುಷಾ ಮನೆ ಸಮೀಪ ಬಸ್ ನಿಲ್ದಾಣಕ್ಕೆ ಹೋಗಿದ್ಲು. ಅಕ್ಕ ಬಸ್ನಿಂದ ಇಳಿತಾ ಇದ್ದಂತೆಯೇ ಮನೆಗೆ ಕರೆದುಕೊಂಡು ಬರಲು ತನುಷಾ ಬಸ್ನತ್ತ ಓಡಿ ಬಂದಿದ್ದಾಳೆ. ಈ ವೇಳೆ ಮಗು ಬಸ್ ಮುಂದೆ ಇರುವುದನ್ನ ಗಮನಿಸಿದ ಚಾಲಕ ಏಕಾಏಕಿ ಬಸ್ಸನ್ನ ರಿವರ್ಸ್ ತೆಗೆದಿದ್ದಾನೆ. ಪರಿಣಾಮ ಮಗು ಬಸ್ನ ಮುಂಭಾಗದ ಚಕ್ರಕ್ಕೆ ಸಿಲುಕಿ ಸ್ಥಳದಲ್ಲೇ ಮೃತಪಟ್ಟಿದೆ. ಕಣ್ಣೆದುರು ನಡೆದ ಈ ದುರಂತ ಕಂಡ ಪೋಷಕರು ಹಾಗೂ ಅಕ್ಕನ ಆಕ್ರಂದನ ಮುಗಿಲು ಮುಟ್ಟಿತು. ಘಟನಾ ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ.